2 PM 3 ಕೊಡ್ರಿ. ಇಲ್ಲಿ ಬಟನ ಬಂದ್ ಮಾಡಂಗಿಲ್ಲ ಸುಮ್ಮನೆ ಇದು ಮಾಡ್ತಾರೆ ತೋದು ಇಗ್ನೋರ್ ಮಾಡಿ. ಟಾಮ್ ಕ್ರೂಸ್ ಅವ್ರ ಈ ತೆಗೆದ್ಬಿಡ್ರಿ ಅಲ್ಲಿ ಅಲ್ಲಿ ಇಲ್ಲಿ 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 ಇದಕ್ಕಂತೂ ಬರೋದ ಗೈಸ್ ಫಿಕ್ಸ್ ಇಟ್ಕೊಂಡ್ಬಿಡ್ರಿ ಅದು. ರಕ್ತ ನೋಡಕ್ ಇಷ್ಟ ಇಲ್ದಿರೋದೆಲ್ಲ ಕಣ್ಣು ಮುಚ್ಕೊಳ್ಳಿ. ಇಲ್ಲಿ ಮಟನು ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಅಬೌಟ್ ಫೈನಲ್ ಡೆಸ್ಟಿನೇಷನ್. ಆ್ಯಕ್ಚುಲಿ ಇದು ಲೆಜೆಂಡ್ರಿ ಸಿನಿಮಾನ ಇದು. ನಾನು ಯಾಕೆ ಇವೆಲ್ಲ ನೋಡಿದ್ರೆ ಫೈನಲ್ ಡೆಸ್ಟಿನೇಷನ್ ಅನ್ಸಾಯ್ತಪ್ಪ. ಥಂಡು ಏನು ಇಲ್ಲಿ ಹೊರಗೆ ಇನ್ನೂ ಹಚ್ಚಿಕೊಂಡಿದ್ದೆ ಎ ಸಿ ಹೊರಗೆ ಅನಿಸ್ಬೇಕು ಮಳೆ ಬರತ್ತೆ ಬಸ್ ವೆದರ್ ಮಾತ್ರ ಅಲ್ಲಿ ಯಾಕೆ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಆ್ಯಂಡ್ ಇವತ್ತು 2 ಸಿನಿಮಾ ನೋಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು ಫೈನಲ್ ಡೆಸ್ಟಿನೇಷನ್ ಒಂದು, ಆಮೇಲೆ ಮಿಷನ್ ಇಂಪಾಸಿಬಲ್ ಫೈನಲ್ ರಾಕ್ ನೀವು ಒಂದು. ಸೊ ವ್ಲಾಗ್ ಇಷ್ಟ ಆಗಿತ್ತು ಅನ್ಕೊಂತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ನ ಸಿಗೋಣ ಅಂತ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ನಾನು ನಿಮ್ಮ ಪ್ರೀತಿ ಅಭಿಷೇಕ್. ಭಾಳ ಬಿಲ್ಡಪ್ ಆತಲ್ಲ ಅಷ್ಟೇ, ಇಲ್ಲ ಅಡ್ಜಸ್ಟ್. ನಾವು ಸಿನಿಮಾ ಥಿಯೇಟ್ರಿಗೆ ಹಿಂಗೆ ಹೋಗ್ಬೇಕಾ? ಇವು ಆನ್ಗ್ರೆ ಅಲ್ಲ ಅವೇನು ಚಾಲೋ ಇಲ್ಲಲ್ರಿ. ಚಾಲೋ ಐತಿ ಬರೋ ಮತ್ತೆ ಮೆಟ್ಲ ಹೋಗ್ಬೇಕು. ಇಲ್ಲಿ ಬಟನ್ ಐತೆ ಪಾಪ ನನ್ನ ಕಡೆ. ಹಾಂ ಫೋನ್ ಆ್ಯಪ್ ಕೊಡ್ತಾರ ನೀವು ಬರಬೇಕಾರೆ ಫಸ್ಟಿಗೆ ಹೇಳೋ ಮಗವಂಗೆ ನಿನಗೂ ಗೊತ್ತಿಲ್ಲ ಅವಂಗೂ ಗೊತ್ತಿಲ್ಲ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಲಕ್ಷ್ಮೀ ಮಾಲ್ನಾಗ ಇದೀವಿ. ಎದಕ್ಕಪ್ಪ ಅಂದರೆ ಮೂವಿ ನೋಡೋಕ್ಕೆ. ಯಾವ ಮೂವಿ ಅಂತ ಕನ್ಫ್ಯೂಷನ್ ಆದೀವಿ. ಇನ್ನು 2 ಮೂವಿ ಅದಾವೆ. ಇಷ್ಟಪಟ್ಟು 2 ಮೂವಿನೂ ಒಂದೇ ಸಲಕ್ಕೆ ಬಂದರೆ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಸೊ ಆ ಕನ್ಫ್ಯೂಷನಾಗ ನಾನು ನಮ್ಮ ಬಾಯ್ಸ್ ಇದೀವಿ ಇವತ್ತು. ನಮ್ಮ ಜೊತೆ ಯಾರು ಅದಾರ ಅಂದ್ರೆ ನಮ್ಮ ಅಭಿಷೇಕ್ ಅವ್ರು ಅದಾರ, ಆಮೇಲೆ ಇಲ್ಲಿ ಅಮೋಘ ಅದಾನ. ಇವ್ನು ನೀವು ಹಳೆ ಬ್ಲಾಗ್ನೇ ನೋಡಿರ್ತೀರ ಅಂದೆ. ನಮ್ಮ ಕಾಲೇಜ್ ಡೇಸ್ನೇ ಹೋಗ್ಬೇಕಾರೆ ಹೋಗ್ಬೇಕು ನೀವು ಇವ್ನು ನೋಡ್ಬೇಕಂದ್ರೆ. ಅಲ್ಲಿ ಎಷ್ಟೋ ಸಿಗ್ತಾನೆ ಅವ ಬಿಟ್ಟರೆ ಎಷ್ಟೋ ದಿವಸಗಳಾದ್ಮೇಲೆ ಇವತ್ತು ಸಿಕ್ಕಾನ ನನಗೆಲ್ಲ ಬ್ಲಾಗ್ನಾಗ. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಹುಬ್ಳಿ ಲಕ್ಷ್ಮೀ ಮಾಲ್ನಾಗ ಇದೀವಿ. ಲಕ್ಷ್ಮೀ ಮಲ್ಟಿಪ್ಲೆಕ್ಸ್ ಐತಲ್ಲ ಅಲ್ಲಿ ಅದೇನೋ ಆ್ಯಕ್ಚುಲಿ ಈಗ ಸಿಟಿ ಪ್ರೈಡ್ ಮಲ್ಟಿಪ್ಲೆಕ್ಸ್ ಅಂತಿದೆ. ಇಲ್ಲದೀವಿ. ಎದಕ್ಕಪ್ಪ ಅಂದರೆ 2 ಮೂವಿ ರಿಲೀಸ್ ಆಗ್ಯಾವು. 2 ಮೂವಿ ನನಗೆ ಭಾಳ ಇಷ್ಟವಾದಂಥ ಮೂವಿ, ಇಷ್ಟವಾದಂಥ ಸೀರೀಸ್, ಲೆಜೆಂಡ್ರಿ ಸೀರೀಸ್ ಆ್ಯಕ್ಚುಲಿ ಇವೆರಡು. ಯಾವಪ್ಪ ಅಂದ್ರೆ ಒಂದು ಫೈನಲ್ ಡೆಸ್ಟಿನೇಷನ್, ಆಮೇಲೆ ಫೈನಲ್ ಡೆಸ್ಟಿನೇಷನ್ ಬ್ಲಡ್ಡಿ ಏನೈತಿ, ಸಾರಿ ನಾ ಸ್ವಲ್ಪ ಮರ್ತೆ. ಫೈನಲ್ ಡೆಸ್ಟಿನೇಷನ್ ಒಂದು ಐತಿ, ಆಮೇಲೆ ಮಿಷನ್ ಇಂಪಾಸಿಬಲ್ ಒಂದು ಐತಿ. 2 ನನಗೆ ಭಾಳ ಇಷ್ಟ. ಹಾಗಾಗಿ 3:45ಕ್ಕೆ ಮಿಷನ್ ಇಂಪಾಸಿಬಲ್ ಐತಿ. ಟಾಮ್ ಕ್ರೂಸ್ ಅಫ್ಕೋರ್ಸ್ ಲೆಜೆಂಡ್ ಆ್ಯಕ್ಟ್ರ್. ಆಮೇಲೆ 2 PM ಫೈನಲ್ ಡೆಸ್ಟಿನೇಷನ್ ಐತಿ. ನಮಗೆ ಬಿಡೋದೊಂದು 10-15 ನಿಮಿಷ ಲೇಟ್ ಆಗುತ್ತೆ. ಅದನ್ನು ಮಾತಾಡತ್ತೀವಿ ಅನಿಸ್ತಿ ಆ್ಯಡ್ಸ್ ಗೀಡ್ಸ್ ಹಾಕ್ತಿರೋ ಇಲ್ಲ ಅಂತೇಳಿ. ಹಂಗೇನಾದ 2 ಸಿನಿಮಾ ನೋಡ್ಕೊಂಡು ನಿಮ್ಗೆ ಬ್ಲಾಗ್ ಅಪ್ಡೇಟ್ ಮಾಡ್ತೀನಿ. ಆಮೇಲೆ 2 ಪಿಕ್ಚರ್ದು ಸಪ್ರೇಟ್ ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನನಗೇನು ಅನಿಸ್ತದೆ ಹೇಳ್ತೀನಿ. ಮಿಷನ್ ಇಂಪಾಸಿಬಲ್ ಮಸ್ಟ್ ಆ್ಯಂಡ್ ಶೂಟ್ ಹೋಗಬೇಕು, ಬಟ್ ಟೈಮ್ ಐತಿ ಮಧ್ಯಾಹ್ನ 3 ಗಂಟೆ ಮಟ್ಟ ಆಯ್ತದೆ. ಅಷ್ಟೋಗ ನಾವು ಫೈನಲ್ ಡೆಸ್ಟಿನೇಷನ್ ನೋಡ್ಬಿಡೋಣ. 1000 ಜನ 1000 ಮಾತಾಡಲಿ. ಅದು ನೋಡೋದು ಇದು ನೋಡೋದೆ ಒಟ್ಟು ನೋಡೋದೆ. ಹಿಂದಿ ನೋಡ್ಬಿಟ್ಟಿದ್ರೆ ಆಗಿರೋದು. ಪ್ಲ್ಯಾನು ಆ್ಯಕ್ಚುಲಿ ಬೇಡ, ಪ್ಲ್ಯಾನ್ ಚೇಂಜ್ ಆದ ಗೈಸ್. 3 ಗೈಸ್ ಗಾಡಿ ಹೇಳ್ತೀನಿ ಹೋಗೋಣ. ಏನು ಲಾಸ್ಟ್ ಅನ್ಸಿ ವಿಡಿಯೋ ಮಾಡ್ತೀನಿ ನೋಡ್ರಿ ಎಂಟ್ರಿ. ಈ ಟಿಕೆಟ್ ತೊಗೊಂಬಿಡೋಣ. ಟಿಕೆಟ್ 2 ತೊಗೋಣ. ಅವ್ರಿಗೆ ಡೀಲ್ ಮುಗಿಸ್ರಿ. 2 PM 3 ಕೊಡ್ರಿ. ಟಿಕೆಟ್ ಕರೆಂಟ್ ಎದಕ್ಕೆ ಜಾಸ್ತಿ ಆಗದಲ್ಲ. ಇಲ್ಲಿ ಬಟನ ಬಂದ್ ಮಾಡಂಗಿಲ್ಲ ಸುಮ್ಮನೆ ಇದು ಮಾಡ್ತಾರೆ ತೋದು ಇಗ್ನೋರ್ ಮಾಡಿ. ಸೊ ಗೈಸ್ ಈಗ ನಮ್ದು ಏನಾಗಿತ್ತಪ್ಪ ಡಿಸಿಷನ್ ಅಂದ್ರೆ ಭಾಳ ಟೆನ್ಷನ್ ತೊಗೊಂಡು ಬುಕ್ ಮಾಡೋಂಥ ಸಿನಿಮಾಗಳು ಇವೆರಡು. ಯಾಕಂದ್ರೆ ಟೈಮಿಂಗ್ ಅಡ್ಜಸ್ಟ್ ಆಗತ್ತಿದ್ದಿಲ್ಲ ಭಾಳ. ಸೊ ಹಾಗಾಗಿ ನಾವೇನು ಮಾಡೀವಿ, ಫಸ್ಟ್ ಫೈನಲ್ ಡೆಸ್ಟಿನೇಷನ್ ತೊಗೊಂಡಿವಿ. ಸ್ವಲ್ಪ ಒಂದು 10 ನಿಮಿಷ ಲಘುನೇ ಎದ್ದು ಬರ್ಬೇಕು. ಅದು ಆದ ತಕ್ಷಣ ಅದು ಬಾಜು ಸ್ಕ್ರೀನಿಗೆ ಕೊಟ್ಟರು ನಮ್ಮದು ಮಿಷನ್ ಇಂಪಾಸಿಬಲ್. 2 ಪಿಕ್ಚರ್ ಬಿಡೋಕ್ಕೆ ಬರೋಂಗಿಲ್ಲ ಅಂತ ಇಷ್ಟವಾದ ಸಿನಿಮಾಗಳಿವೆರಡು. ಸೊ ಹಾಗಾಗಿ ಇಷ್ಟೊಂದು ಸ್ಟ್ರಗಲ್ ಪಟ್ಟು ನಾವು ಟಿಕೆಟ್ ಎಲ್ಲ ಬುಕ್ ಮಾಡಿ ಬಂದೀವಿ. ಈಗ ಫೈನಲ್ ಡೆಸ್ಟಿನೇಷನ್ ನೋಡಿಕೊಂಡು ಸ್ವಲ್ಪ ಎಂಡಿಂಗ್ ಸೀನ್ ಸ್ಯಾಕ್ರಿಫೈಸ್ ಮಾಡ್ಬೇಕು ನಾವು. ವಿಲ್ ಸಿ ಹೌ ಗೋನಾ ಬಿ ದಿಸ್ ಪ್ಲ್ಯಾನ್. ಆ್ಯಸ್ ಮಚ್ ಆಸ್ ಪಾಸಿಬಲ್ ವಿ ವಿಲ್ ಡನ್ ಆನ್ ಪಾಸಿಟಿವ್ ವೇ ಓನ್ಲಿ. ಬಟ್ ಈ ಸದ್ಯಕ್ಕೆ ಆಡಿಯೋ 6ಗೆ ಹೋಗೋಣ ಅಂತ. ಅಲ್ಲಿ ಹೋಗಿ ಏನಾಕೈತಿ ಏನಿಲ್ಲ ಅನ್ನೋದು ಹೇಳೋಣ ನಮ್ಮ ಅನಿಸಿಕೆಗಳು. ನಮ್ಮ ಟಾಮ್ ಕ್ರೂಸ್ ಅವರು ಈ ತೆಗೆದ್ಬಿಡ್ರಿ ಅಲ್ಲಿ ಇಲ್ಲಿ 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 ಇದಕ್ಕಂತೂ ಬರೋದ ಗೈಸ್ ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಅದನ್ನ ಹೊಸ ಸಿನಿಮಾ ಹೊಸದು ಆಟಾಕಿ ಸರ್ ಯಾರು ಇಲ್ಲ ಗೈಸ್. ಈಗ ನಾವು ಆ್ಯಕ್ಚುಲಿ ಇಡೀ ಹಾಲ್ನ ಬುಕ್ ಮಾಡಿಬಿಟ್ಟಿವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಾರ್ನರ್ ಸೀಟ್ ಅದು ಆ್ಯಕ್ಚುಲಿ.
ಈ ಕಡೆ ಕಾರ್ನರ್ ಆ ಕಡೆ ಕಾರ್ನರ್ ಅಲ್ಲ ಆ್ಯಕ್ಚುಲಿ ಹುಬ್ಳಿ ಇದ್ರೊಳಗೆ ಏನು ಸ್ಕ್ಯಾಮ್ ಆಗೈತೆ ಅಂದ್ರೆ PVR ಇತ್ತು PVR ಮರ್ಜ್ ಆಗೈತಿ ಲಕ್ಷ್ಮಿ ಅವ್ರ ಜೊತೆ PVR ಇಲ್ಲ ಸದ್ಯ ಈಗ ಎಲ್ಲ ಇವರ ತೊಗೊಂಬಿಟ್ರೆ ಟೋಟಲ್ 8 ಸ್ಕ್ರೀನಾಗೆ ಹೊಸ ಸ್ಕ್ರೀನ್ 4 ಅದಾವು ಹಳ್ಳಿ ಸ್ಕ್ರೀನ್ PVR 4 ಅದಾವು ಅಲ್ಲಿ ಯಾವಾಗ ಹೋಗ್ತೀವೋ ಗೊತ್ತಾಗಲ್ಲ ಇಲ್ಲಿ ಯಾವಾಗ ಹೋಗ್ತೀವೋ ಗೊತ್ತಾಗಲ್ಲ ಇದೆಲ್ಲ ಆದಮೇಲೆ ಕಡೆಯ ಪ್ರಶ್ನೆ ಹೊಸ ಟಾಕೀಸಿಗೆ ಬಂದಿವಿ ಇವು ಸೀಟಿಂಗ್ ಅಡ್ಯಾಡ್ಬೇಕಾವು ಇದು 4DX ಅದೊಂದು ಎಕ್ಸ್ಪೀರಿಯನ್ಸ್ ಇದಿಲ್ಲ ಹುಬ್ಬಳ್ಳಿಗಿಲ್ಲ ದೊಡ್ಡ ಬೆಂಗಳೂರಾಗ ಅಂತಲ್ಪ ಇಲ್ಲಿ ಅಲ್ಲಿ ಅಲ್ಲಿ ನಾನು ಸ್ವಲ್ಪ ಫಂಡ್ ಸಂಬಂಧ ಲೇಟ್ ಮಾಡತ್ತೀನಿ ಇನ್ನೊಂದು ಹಾಂ ಫಂಡ್ ಅದು ಅವ್ರ ರಿಯಾಕ್ಷನ್ ನೋಡಿದ್ರೆ ನಾನು ಫಂಡ್ ಹಾಕಾಕ ಮತ್ತೆ ಹೇಳಿದ್ದೆ ನೋಡಕ್ಕೆ देखिए जो सर्च करना है कर लीजिए जो है सब सामने है और जो नहीं है वो लेजेंड टेक में भर दिया है जस्ट लिसन व्हाट लेजेंड से हम लोग बाहर ರಕ್ತ ನೋಡಕ್ ಇಷ್ಟ ಇಲ್ದಿರೋರೆಲ್ಲ ಕಣ್ಣು ಮುಚ್ಕೊಳ್ಳಿ. Yes, I did, but I'm your granddaughter. ಅಲ್ಲ ಇಂಟರ್ವ್ಯೂ ಬಿಟ್ಟಿದ್ದು ಏನು ಹೇಳಲೇ ಇಲ್ಲ ಅವ್ರೆ ಸಾಟ್ ಬಟ್ ಡುಡುಮ್ ಅಂತೇಳಿ ಇಂಟರ್ವ್ಯೂ ಬಿಟ್ಟುಬಿಟ್ರೆ ಬಟ್ ಲಿಟ್ರಲಿ ಗೈಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಗುಡ್ ಅಬೌಟ್ ಮೂವಿ ರಿವ್ಯೂ ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಫೇವ್ರೆಟ್ ಸೀರೀಸ್ ಆಲ್ಸೋ ದಟ್ಸ್ ವೈ ಐ ಜಸ್ಟ್ ಲವ್ ಇಟ್ ಆ್ಯಂಡ್ ಹೂ ಹೇಟ್ ದಿಸ್ ಫಿಲಿಮ್ ದೇ ಯು ಕ್ಯಾನ್ ಗೆಟ್ ರಿವ್ಯೂ ಫ್ರಮ್ ದಟ್ ಪರ್ಸನ್ ಓನ್ಲಿ. ಅಮ್ಮ ಒಟ್ಟು ಹಚ್ಬಿಟ್ಟಿದ್ದೆ ಇಲ್ಲಿ ಬಂದು ನಮ್ಮನ್ನು ಬಿಟ್ಟು ತಿನ್ನತಾನ ವಾಟ್ಸಪ್ ಕುಂದಿಸಿನ ಬಟ್ ಇಲ್ಲಿ ಮಟನು ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಅಬೌಟ್ ಫೈನಲ್ ಡೆಸ್ಟಿನೇಷನ್. ಆ್ಯಕ್ಚುಲಿ ಇದು ಲೆಜೆಂಡ್ರಿ ಸಿನಿಮಾನ ಇದು ಎಲ್ಲರಿಗೂ ಇಷ್ಟ ಆಗೈತಿ. ಇದ್ರ ಬಗ್ಗೆ ಏನೋ ರಿವ್ಯೂ ಅಂತೇನಿಲ್ಲ. ಇಟ್ಸ್ ಡೈ ಹಾರ್ಟ್ ಫ್ಯಾನ್ಸ್ ಅದಾರೆ ಎಷ್ಟೋ ಜನ ಇದಕ್ಕೆ ಈ ಸೀರೀಸ್ಗೆ. ಯಾರು ನೋಡಿಲ್ಲ ಫೈನಲ್ ಡೆಸ್ಟಿನೇಷನ್ ಜಸ್ಟ್ ಚೆಕ್ ಇಟ್ ಗೈಸ್, ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಅಥವಾ ಯಾವುದೋ ಒಂದು ಸಿನಿಮಾ ರಿವ್ಯೂ ಓಕೆ, ಬಟ್ ಅದು ನಾವು ಲವ್ ಮಾಡ್ತೀವಲ್ಲ, ಲವ್ ಅಂದಾಗ ಅದ್ರ ಬಗ್ಗೆ ರಿವ್ಯೂ ಏನು ಬರೋಂಗಿಲ್ಲ. ವಿ ಜಸ್ಟ್ ಬ್ಲೈಂಡ್ಲಿ ಲವ್ ದಿಸ್ ಮೂವಿ ಆ್ಯಂಡ್ ಗೈಸ್ ಇದು ದೊಡ್ಡ ಎರ ಗೈಸ್ ಆ್ಯಕ್ಚುಲಿ. ಮಿಷನ್ ಇಂಪಾಸಿಬಲ್ ದೊಡ್ಡದು ಆ್ಯಕ್ಚುಲಿ. ಫೈನಲ್ ಡೆಸ್ಟಿನೇಷನ್ ಇಟ್ಸ್ ಕೈಂಡ್ ಆಫ್ ಅಂಡರ್ ರೇಟೆಡ್ ಆ್ಯಕ್ಚುಲಿ. ಎಷ್ಟೋ ಜನ ನೋಡಿರಲ್ಲ, ಬಟ್ ನಾವು ಅದಕ್ಕೆಲ್ಲ ಸಣ್ಣವ್ರಿದ್ದಾಗಿಂದನೂ ಅದಕ್ಕೆ ಫ್ಯಾನ್ಸ್. ಆಮೇಲೆ ತಡ್ರಿ ಒಂದು ನಿಮಿಷ, ಫೈನಲ್ ಡೆಸ್ಟಿನೇಷನ್ ಇಂಟರ್ವ್ಯೂ ಮಟ್ಟ ನೋಡೀವಿ. ಈಗೇನು ಮಜಾ ಅಂದ್ರೆ ಟೈಮ್ ಎಷ್ಟೊತ್ತಿಗೆ 3 ಗಂಟೆ. ಈಗ 3 ಗಂಟೆ ಆಯ್ತು. 3:45ಗೆ ಮಿಷನ್ ಇಂಪಾಸಿಬಲ್. ಈ ಎರಡೂ ನೋಡೋಕೆ ಬಿಡೋದಾಗಲ್ಲ. ಈಗ ಹೆಂಗೆ ಮಾಡೋದಂತ ವಿಚಾರ ಮಾಡತ್ತೀವಿ. ಒಂಥರ ಬ್ಲಡಿ ಇರೋದು, ಒಂಥರ ರಕ್ತಪಾತಗಳನ್ನ ನೋಡೋಕೆ ಯಾರಿಗೆ ಇಷ್ಟ ಆಗಲ್ಲ. ದಯವಿಟ್ಟು ಇಟ್ಸ್ ನಾಟ್ ಪ್ರಿಫರಬಲ್. ಅಫ್ಕೋರ್ಸ್ ಇದು 18 ಅಬೋ ಇಲ್ಲೇ ಕೊಲ್ತಾರೆ ಇವರು. ಬರೀ ಆಲ್ ದ ಬೆಸ್ಟ್. ಇದು ಆಫ್ ಮಾಡಿ. ಇದು ಬ್ಯಾಗ್ ಬೇಕಾ? ಬ್ಯಾಗ್ ಟಿಕೆಟ್ ಕೊಡು. ಪಾಪ ಆ ಸ್ಕ್ರೀನ್ ಬೇಕು ನಮಗೆ ತೋರ್ಸಕ್ಕೆ. ಇದಾದಲ್ಲ ಅದ್ರದ್ದು ನೋಡ್ಕೊಂಬ. ಟೈಮ್ ಟು ಸೇ ಬಾಯ್. ನಮ್ದು ಇನ್ನೊಂದು ಪಿಕ್ಚರ್ ಐತೆ ಆ್ಯಕ್ಚುಲಿ, ಬಿಟ್ಟು ಹೋಗಕ್ಕೆ ಮನ್ಸು ಬರೋಲ್ತೆ, ಬಟ್ ವಿ ಹ್ಯಾವ್ಸ್ ಟು ಲೆಫ್ಟ್. ಏನಾದ ಇದೆಲ್ಲ ಹಾಕ್ಬಿಟ್ರಲ್ಲ. ನಾನು ಯಾಕೆ ಇವೆಲ್ಲ ನೋಡಿದ್ರೆ ಫೈನಲ್ ಡೆಸ್ಟಿನೇಷನ್ ಅನ್ಸಾಯ್ತಪ್ಪ. ಅಲ್ಲ ಇದು ನೋಡಿದೆ ಅಲ್ಲ, ಒಳಗಡೆ ಕುತ್ಕೊಂಡ್ರೆ ಅದಕ್ಕೂ ಹೊಂಟಿರ್ಬೇಕು. ನಾವು ನೋಡಿ ಹೊರಗಡೆ ಬಂದು ಸಡನ್ನಾಗಿ ಐಸಿ ನಾವು ಆ್ಯಕ್ಚುಲಿ ಫೈನಲ್ ಡೆಸ್ಟಿನೇಷನ್ ಅರ್ಧಕ್ಕೆ ಬಿಟ್ವಿ. ಈಗ ನಾವು ನೆಕ್ಸ್ಟ್ ಮಿಷನ್ ಇಂಪಾಸಿಬಲ್ ಹೋಗ್ಬೇಕು. ವೆರಿ ಟೈಟ್ ಸ್ಕೆಡ್ಯೂಲ್ ಐತಿ. ವಿಲ್ಸಿ ಈ ಸ್ಟಾರ್ಟ್ ಆಯ್ತಾ ಇಲ್ಲ? ಇನ್ನೂ ಆಗಿಲ್ಲಪ್ಪ. ತೋಲೆ ಎಫ್ ಈಗ ಮಿಷನ್ ಇಂಪಾಸಿಬಲ್ ಮುಗೀತೆ. ಸಾರಿ, ಫೈನಲ್ ಡೆಸ್ಟಿನೇಷನ್ ಮುಗೀತೆ. ಈಗ ಮಿಷನ್ ಇಂಪಾಸಿಬಲ್. ಅಮೋಘ ಅಲ್ಲೇ ಅದಾನ, ನಾವಿಲ್ಲದೀವಿ. ಅಮೋಘ ಫುಲ್ ನೋಡ್ಕೊಂಡು ಬರ್ತಾನೆ ಆ್ಯಕ್ಚುಲಿ. ಮಕ್ಕೊಂಡಿದ್ಯಾ? ಅವ್ರು ಬರ್ರಿ ಸರ. ಈ ಕಡೆ ಥಂಡಿ ಏನು ಇಲ್ಲಿ ಹೊರಗೆ ಇನ್ನೂ ಹಸಿಟ್ಟೈತೆ. ಎ ಸಿ ಹೊರಗೆ ಅನಿಸ್ಬೇಕು. ಮಳೆ ಬರತ್ತೆ ಬಸ್ ವೆದರ್ ಮಾತ್ರ ಅಲ್ಲಿ ಯಾಕೆ. ವಾವ್, ಆಗಿಲ್ಲ ಈಗ ಹಾಕ್ಯಾರ ನೀವ್ರೆ.
ಬೆಚ್ಚಗೋಯ್ತೀವಿ ಗಾಳಿ. ಹಾಂ ಹಾಂ ಹೊರಗೆ ಬೆಚ್ಚಗೋಯ್ತಿರು ಮುಚ್ಚರು ಬಂದಿದ್ದಾರೆ ಅವರು ಮುಚ್ಚರಪ್ಪ. ಇದಾಗಿದ್ರೆ ನಮ್ಮ ಮನೆಯಲ್ಲಿ ಎಸಿ ಬರೋ ಒಂದು ಟೈಮ್ ಹೊಡಿತೀವಿ ನೋಡ ಕೇಳ್ಕೊಂಡ್ರಿ ಪಾಪ. ಬೆಂಕಿ ಫೈನಲ್ ಡೆಸ್ಟಿನೇಷನ್ ಹೆಂಗೆ ಅನ್ನಿಸ್ತದೆ, ಇದೆ ಹೆಂಗೆ ಅನ್ನಿಸ್ತದೆ? ಹಾಂ ನೋಡಿದ್ದೆ ಇದ್ರ ಜಾನರ ಬೇರೆ, ಅದ್ರ ಜಾನರ ಬೇರೆ. ದಟ್ಸ್ ಫುಲ್ ಫಂಕಿ, ದಿಸ್ ಫುಲ್ ಮ್ಯಾನರಿಸಮ್. ಸೊ ಗೈಸ್ ಇಲ್ಲೇ ಒಳಗೆ ಹೋದ್ರೆ ಹಳೆ ಥಿಯೇಟರ್ಸ್ ಅದಾವೆ ಇಲ್ಲಿ. ಇವೆಲ್ಲ ಹೊಸ ಥಿಯೇಟ್ರ್ ಇಲ್ಲಿರೋವು. ಇದು ಸಿಟ್ಟಿಂಗ್ ಏರಿಯಾ, ಅಲ್ಲೊಂದು VIP ಲಾಂಚ್ ಐತಿ. ಇದಕ್ಕಿಂತ ಏನು ಇನ್ಫಾರ್ಮೇಷನ್ ಬೇಕು ನಿಮ್ಮ ಥಿಯೇಟ್ರ್ ಬಗ್ಗೆ? ಆಮೇಲೆ ನಾವು ಹೋಗಿದ್ದು ಪಿಕ್ಚರ್ ಐತಿ ಮಿಷನ್ ಇಂಪಾಸಿಬಲ್ ದ ಫೈನಲ್ ರಾಕ್ ನೈ. ಇದು ನಾವು ಮೂವಿ ಹೋಗಿದ್ದೀವಿ ಆ್ಯಕ್ಚುಲಿ. ಆಮೇಲೆ ಇವತ್ತು ಫುಲ್ ಡೇ ಒಳಗೆ ನಾವು 2 ಸಿನಿಮಾ ನೋಡಿದ್ವಿ. ಯಾವುದಪ್ಪ ಅಂದ್ರೆ ಒಂದು ಫೈನಲ್ ಡೆಸ್ಟಿನೇಷನ್, ಒಂದು ಮಿಷನ್ ಇಂಪಾಸಿಬಲ್. ಎರಡೂ ನನಗಿಷ್ಟ. ಆಮೇಲೆ ಅದ್ರ ಬಗ್ಗೆ ರೇಟಿಂಗ್ ನಾನು ಹೋಗೋಬೇಕಾದ್ರೆ ಕೊಡ್ತೀನಿ, ಯಾವ್ದು ಚೆನ್ನಾಗೈತಿ ಯಾವ್ದು ಚೆನ್ನಾಗಿಲ್ಲ. ಎಲ್ಲೂ ಚೆನ್ನಾಗದವು, ಬಟ್ ವಿಚ್ ಈಸ್ ಬೆಟರ್ ಒನ್ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ. ಸೊ ಈ ಬ್ಲಾಗ್ ಅಂತೂ ಇಷ್ಟ ಐತಿ, ಇನ್ನೂ ಐತಿ. ಈಗ ಇಂಟರ್ವ್ಯೂ ಬಿಟ್ಟೈತಿ, ನೆಕ್ಸ್ಟ್ ನಾವು ಹೋಗಿ ನೋಡೋಣ ಏನೇನು ಸಿಗುತ್ತಾ ಏನೇನಿಲ್ಲ. ಸ್ವಲ್ಪ ನಾನು ಆ್ಯಕ್ಚುಲಿ ಆಗಲೇ ಒಂದು ಪಪ್ಸ್ ತಿಂದೆ, ಏನೂ ತಿನ್ನೋ ಮೂಡ್ನಾಗಿಲ್ಲ ಆ್ಯಕ್ಚುಲಿ. ಮೂವಿ ಮೂಡ್ನಾಗೈತೀನಿ, ನಾನು ಮೂವಿ ನೋಡ್ಬೇಕು ಆ್ಯಕ್ಚುಲಿ. ಆಮೇಲೆ ಹಿಟ್ ಯಾರ್ಯಾರು ನೋಡಿರಿ, ಇನ್ ಕೇಸ್ ಯಾರೊಬ್ರು ನೋಡಿದ್ರೆ ಈ ವಿಡಿಯೋ ನೋಡಿದರೆ ಕಮೆಂಟ್ ಹಾಕಿರಿ. ನಾನು ನೋಡಿಲ್ಲ ಆ್ಯಕ್ಚುಲಿ ಹಿಟ್, ಹೋಗ್ಬೇಕು ಅನ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಡೂ ದ್ಯಾಟ್ ಆಫ್ಟರ್ ದಟ್ ಆಲ್ ಸ್ಟಫ್. ಸೊ ಈ ಥಿಯೇಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಟಾಪ್ ನಾಚ್, ಹುಬ್ಬಳ್ಳಿ ಒಳಗಿರೋ ಬೆಸ್ಟ್ ಸಿನಿಮಾ ಹಾಲ್ ಅನ್ಬೋದು ಇದಕ್ಕೆ ನಾನು, ಲಕ್ಷ್ಮೀ ಮಲ್ಟಿಪ್ಲೆಕ್ಸ್ಗೆ. ಯಾಕಂದ್ರೆ PVR ಇತ್ತು ಫಸ್ಟ್, ಅದು ಚೆನ್ನಾಗಿತ್ತು. ಬಟ್ ಅದ್ರದ್ದು ಬೀಟ್ ಮಾಡೋ ಲೆವೆಲ್ಗೆ ಹಾಕೈತಿ ಇದೊಂದು ಸ್ವಲ್ಪ ಚೆನ್ನಾಗೈತಿ. ಇಲ್ಲೇ ಐತೆ ನೋಡ್ರಿ ಮಿಷನ್ ಇಂಪಾಸಿಬಲ್. ಇಲ್ಲಿ ಕೂಲಿ ಇದಕ್ಕೂ ಬರ್ಬೇಕು, ನನ್ನ ಫೇವ್ರೇಟ್ ಆ್ಯಕ್ಟರ್ ರಜನಿಕಾಂತ್ ಸರ್ ಇಲ್ಲೈತಲ್ಲ. ಸೊ ಹಿಯರ್ ವಿ ಹ್ಯಾವ್ ಅ VIP ಲಾಂಚ್ ಆ್ಯಕ್ಚುಲಿ. ಸೊ ಇದು ಫುಲ್ ಚೆನ್ನಾಗೈತಿ. ಇದು ವಿ ಕ್ಯಾನಾಟ್ ಎಂಟರ್ ಹಿಯರ್ ಮೇ ಬಿ, ಐ ಆಮ್ ನಾಟ್ ಶೋರ್ ದ್ಯಾಟ್. ಬಟ್ ಎಲ್ಲ ಸಿಟ್ಟಿಂಗ್ ಮೀಟಿಂಗ್ ಏನೇನು ಐತಲ್ಲ ಎಲ್ಲ ಫುಲ್ ಇಲ್ಲೆಲ್ಲ ಐತಲ್ಲ ಓಪನ್ ಆ್ಯಕ್ಚುಲಿ. ಸೊ ಇದು VIP ಲಾಂಚ್ ಏನು ಮಾಡೋಕ್ಕಿದೆ, ವೇಟ್ ಮಾಡೋಕೆ ಇಷ್ಟೆಲ್ಲ? ಐ ಡೋಂಟ್ ನೋ ಗೈಸ್, ವೇಟ್ ಅದಕ್ಕೆ ಮಾಡ್ತೀರಿ ಅಷ್ಟೊತ್ತನ. ಅಲ್ಲಿ ಒಳಗೆ ಒಂದು ಮೀಟಿಂಗ್ ಮಾಡೋ ಲೆವೆಲಿಗೆ ವೇಟ್ ಮಾಡೋಂಥದ್ದು ನೆಸೆಸಿಟಿ ಇಲ್ಲ. ಸೊ ಬರ್ರಿ ಬ್ಯಾಕ್ ಟು ದ ಸಿನಿಮಾ ಅಂತಂಗೆ ನಾವು ವಾಪಸ್ ಒಳಗೆ ಹೋಗೋಣಂತೆ. ಏನೇನು ಹಾಕೈತಿ ಏನೇನಿಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಸೊ ಅಮ್ಮ ಮೋಸ್ಟ್ಲಿ ಪಾಪವರ್ ತೊಗೊಳೋಣ, ಅಲ್ಲಿ ಹೋಗಿ ಪಾಪವರ್ ಅಂತ ನಂಬರೇ. ಬ್ಯಾಕ್ ಟು ದ ಸಿನಿಮಾ ಸ್ಟಾರ್ಟ್ ಆಗಿದೆ ಅಂತ ಆ್ಯಕ್ಚುಲಿ. ಇದು ಆ್ಯಡ್ ಏನು ಸಿನಿಮಾನು ಸ್ಟಾರ್ಟ್ ಆಗೈತೆ. ಎಂಡಿಂಗ್ ಕಾರ್ಡ್ ಸಿಗ್ತಾನೆ ಆ್ಯಕ್ಚುಲಿ. ಬರಲಿಲ್ಲ ನೀರು ಕೊಡ್ದಪ್ಪ. ಜೈಲರ್ 2 ಒಂದು ಐತಪ್ಪ. ಯಾರು ಹೋದ್ರಪ್ಪ ಆಗಲ್ಲ ಅವ್ರು. ನಾ ಎದ್ದು ಹೋಗ್ಬೇಕು ಅನ್ಕೊಂಡೆ, ಮತ್ತು ಇದು ಮಿಸ್ ಆಗಿದ್ದು ಸುಮ್ಮನೆ ನಾನು ಆ್ಯಕ್ಚುಲಿ. ಒಬ್ಬರನ್ನ ಮೀಟ್ ಆಗ್ಬೇಕಾಗಿತ್ತು ನಾವು ಆ್ಯಕ್ಚುಲಿ, ಅದು ಮಿಸ್ ಆತ. ಹೊಸ ಹಳೆ ಗ್ಲಾಸ್ ಇವೆ ನಮಗೆ ತಿರುವು ಸ್ವಲ್ಪ ಬೋರ್ಡ್. ಹೌದಾ? ಲೆಟ್ಸ್ ಹ್ಯಾವ್ ಸಮ್ ಡ್ರಿಂಕ್ ಲೈಕ್ ವಾಟರ್. ವಾ ವೆದರ್ ನೋಡ್ರಿ ಗೈಸ್, ಲಿಟ್ರಲಿ ತೋರಿಸ್ತೀನಿ ಹುಬ್ಳಿ ವೆದರ್. ವಾವ್, ಇದು ಒಂದು ಸಿನಿಮಾ ಥಿಯೇಟ್ರ್ ಆ್ಯಕ್ಚುಲಿ. ಅಮ್ಮೋಗ ಸ್ವಲ್ಪ ಚಾಲೂ ಮಾಡು. ಥ್ಯಾಂಕ್ ಯು ಅಭಿಷೇಕ್. ಕಸನ ಯಾವತ್ತು ಡಸ್ಟ್ಬಿನ್ಗೆ ಹಾಕ್ರಿ, ಲೈಕ್ ಸಮ್ ಪೀಪಲ್. ಲೈಕ್ ಸಮ್ ಪೀಪಲ್. ಒಂದು ಡೇ ಫುಲ್ ಮೂವಿ ನೋಡ್ಬೇಕು ಅನ್ನೋದು ಒಂದು ಡ್ರೀಮ್ ನಂದು ಆ್ಯಕ್ಚುಲಿ. ಅದ್ರಾಗ ಅರ್ಧ ಡೇ ನೋಡಿದ್ದೀವಿ ಇವತ್ತು 2 ಪಿಕ್ಚರ್. ವಾವ್, ಇಲ್ಲೋಡು ಇದನ್ನ ಹೆಂಗೆ ಕಾಣೋದು ನೋಡು. ವಾವ್, ನಿಂದ್ರೆ ಮತ್ತೆ ಇದು ಬರಲ್ಲ ನಿಂದ್ರೆ ಈ ಕಡೆ ಬರ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗೊಂಗಿಲ್ಲದೆ. ಫೋಟೋ ಬೇಕಲ್ಲ ಒಂದು ಮಿಷನ್ ಇಂಪಾಸಿಬಲ್ ಒಂದು ಮಿಷನ್ ಇಂಪಾಸಿಬಲ್ ಒಂದು ಅಂದರೆ ನಮ್ಮ ತೋರ್ಸಂಗಿಲ್ಲ ಇಲ್ಲ, ಇದು ಫೈನಲ್ ಡೆಸ್ಟಿನೇಷನ್. ಇದು ಮಿಷನ್ ಇಂಪಾಸಿಬಲ್ ಅಂದ್ರೆ ಹಂಗೆ ನಾವು ಒಂದ ಫೋಟೋದಾಗ 2 ಹಿಂಗಾಗ್ಲಿ ಹಿಂಗೆ ಹಿಂಗೆ ಮಾಡು. ಸೊ ಬ್ಯಾಗ್ ಜಾಗ ಬೇಕು. ಹೌದಾ?
ಹೇಗೆ ತೋರ್ಸ ಜಾತ್ರೆ ಹತ್ರ ಇದೆ. ಹಂಗಾಗಿ ಎಲ್ಲ ಎಪಿಸೋಡ್ ನೋಡ್ರಿ. ಫಾರ್ ಮೋರ್ ವಿಡಿಯೋಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಎಂಟರ್ಟೈನ್ ಮಾಡ್ತಿಪ್ಪ ಅವತ್ತೆ 2 ಪಿಕ್ಚರ್ ಹಂಗೆ ಇದ್ವು. ಆಮೇಲೆ ಫಸ್ಟಿಗೆ ಹೇಳಿದ್ದೆ ನಾ 2 ಪಿಕ್ಚರ್ ಲೆಜೆಂಡ್ರಿ ಸೀರೀಸ್ ಅವೆಲ್ಲ, ನಾರ್ಮಲ್ ಮೂವೀಸ್ ಅಲ್ಲ. ಅದಕ್ಕಾದಂಥ ಫ್ಯಾನ್ ಬೇಸ್ ಐತಿ. ಸೆಪ್ಟೆಂಬರ್ ಒಳಗೆ ಕಾಂಜೂರಿಂಗ್ ಬರತೈತಿ ಹೊಸ ಸೀರೀಸ್, ಅದನ್ನು ನೋಡೋಣ. ಅದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಹಾರರ್ ಮೂವಿ ಅದ. ಅದನ್ನು ನೋಡ್ತೀನಿ, ಅದನ್ನು ತೋರಿಸ್ತೀನಿ. ನೀವು ಯಾರ್ಯಾರು ಕಾಂಜೂರಿಂಗ್ ಲಾಸ್ಟ್ ಸೀರೀಸ್ ನೋಡಿಲ್ಲ ಹೋಗಿ ನೋಡಿರಿ, ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಹೋಗಿ ನೋಡಿರಿ. ನಾವೀಗ CBT ಮುಟ್ತೀವಿ, ಹೋಗಿ ಸುರಕ್ಷಿತವಾಗಿ CBT ಮುಟ್ಟಿ ಬಸ್ನಾಗ ಸಿಗ್ತೀನಿ ಅಂತ ಬರ್ರಿ. ಇಲ್ಲೇ ಚೋಟು ಐತಿ, ಇಲ್ಲೇ GT ಐತಿ, ವಾಕ್ ಇಲ್ಲಿ ಸಾಯಿಬಾಬಾ ಬರೋದಾರ. ಇನ್ನೂ ಏನು ಬೇಕು ನಿಮ್ಗೆ? ಇನ್ನೂ ಏನು ಬೇಕು ಅರ್ಥನಾಗ? ಇವತ್ತು ರೋಡ್ನ್ಯಾಗ ವ್ಲಾಗ್ ಮಾಡ್ಬೇಕಂದ್ರೆ ರೊಚ್ಚಿಗೆದ್ಬಿಟ್ಟೆ ಯಾಕೋ ಹೌದಲ್ಲ? ಹ್ಞೂ ಅನ್ನಿ ಹೇಳ್ತೀನಿ. ಹಾಂ ಅದು ಹ್ಞೂ ಅಂದ. ಬರ್ರಿ ಬಸ್ನಾಗ ಸಿಗೋಣಂತ. ಬಸ್ನಾಗ ಹೋಗಿ ಆದ್ರೆ ಸಿಗೋಣಿಲ್ಲ, ಅಲ್ಲಿ ತುಂಬಿರ್ತೈತಿ, ಅಲ್ಲಿ ಸಿಗೋಕ್ಕಾಗಲ್ಲ. ಊರಿಗೆ ಹೋಗಿ ಸಿಗೋಣಂತ. ಊರಿಗೆ ಹೋಗಿ ಸಿಗೋಕ್ಕಾಗಲಿಲ್ಲ ಅಂದ್ರೆ ಮನೆಗೆ ಹೋಗಿ ಸಿಗೋಣಂತೆ. ಒಟ್ಟೆಲ್ಲ ಒಂದು ಕಡೆ ಸಿಗ್ತೀನಿ ನಿಮಗೆ. ಅಲ್ಲಿ ಬೇರೆ ಸಿಗಲಿಲ್ಲ ನನ್ನ ಚಾನಲ್ನ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ ಅದಕ್ಕೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಗೈಸ್, ನಿಮ್ಗೆ ಇನ್ನೊಂದು ಅಪ್ಡೇಟ್ ಕೊಡೋದಕ್ಕೆ ಬರ್ತಿದ್ದೆ. ಟಾಮ್ ಕ್ರೂಸ್ ಅವ್ರಿಗೆ 62 ಇಯರ್ಸ್ ಅಂಥ ಏಜ್ ಒಳಗೆ ಇಂಥ ಆ್ಯಕ್ಷನ್ ಮೂವಿ ಕೊಟ್ಟಾರಂದ್ರೆ ಗ್ರೇಟ್. ಅದಕ್ಕೆ ನಾನು ಟಾಮ್ ಕ್ರೂಸ್ನ ಇಷ್ಟಪಡೋದು. ಅವ್ರ ಫಿಟ್ನೆಸ್ ಹೋಗಿ ನೋಡ್ಬೇಕು ನೀವು ಪಿಕ್ಚರ್ನಾಗ. ಅವ್ರ ಬಾಡಿ, ಅವ್ರ ಆ್ಯಕ್ಷನ್ ಸೀನ್ಸ್, ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಎಲ್ಲ ಓನ್ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ? ಕೆಲವೊಂದಿಷ್ಟು ವೀಡಿಯೋ ಗೊತ್ತೀಗ ನೋಡ. ನಾ ಭಾಳ ಇನ್ಫಾರ್ಮೇಷನ್ ಕೊಡ್ತೀನಿ. ಅವರು ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ಹೌದು, ನಾನು ಭಾಳ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್ ನಿಮ್ಗೆ. ಹೋಗಿ ನೋಡ್ರಿ, ಯೂಟ್ಯೂಬ್ ನೋಡಿರ್ಬೇಕಾರ ಟಾಮ್ ಕ್ರೂಸ್ ಆಕ್ಷನ್ ಸೀನ್ ಅಂತ ಅಭಿಎಂಆರ್ ಬ್ಲಾಗ್ ನೋಡಿ ಅಂದಾಗ ಅದು ನೋಡಿರಿ, ಅದ್ರಾಗ ಸಿಗುತ್ತೆ ಅಷ್ಟು ಇನ್ಫಾರ್ಮೇಷನ್. ನಾ ಹೇಳಿದ್ನಲ್ಲ ಈಗ, ಅಭಿಎಂಆರ್ ಅಂತ ನೋಡ್ರಿ, ಅದ್ರಾಗ ಅಭಿಎಂಆರ್ ಬ್ಲಾಗ್ಸ್ ನೋಡ್ರಿ, ಅದ್ರಾಗ ಟಾಮ್ ಕ್ರೂಸ್ ಅವ್ರ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಾ ಹೇಳಿದ್ನಲ್ಲ ಬ್ಲಾಗ್ ಅದ. ಇಲ್ಲಿ ಬದಲಾವಣೆ ಗೈಸ್. ಈಗ ಬಸ್ ಲಗು ಬರಲಿಲ್ಲ. ಅಮ್ಮೋಗ ಹೊಟ್ಟೆ ಸತಿ ಚೋಟು ತಿಂತ ನಾ ತಿನ್ನಂಗಿಲ್ಲ. ನಾ ಡಯಟ್ನಾಗ ಇದೀನಿ. ಅವ ತಿನ್ನೋ ಮಟ್ಟ ಸುಮ್ಕೊಂಡ್ರೆ ಐ ಆಮ್ ಆನ್ ಡಯಟ್ ಗೈಸ್. ಬರ್ರಿ ಹೋಗೋಣ. ಬ್ಲಾಗ್ ಏನು ಬಂದ್ ಮಾಡೋದು ಬೇಡ ಅಂತಿದ್ದೆ, ಬಟ್ ಮಳೆ ಬರತ್ತೆ. ಇಲ್ಲಿ ಬ್ಲಾಗ್ ಮಾಡೋಕೆ ಕಂಫರ್ಟಬಲ್ ಇಲ್ಲ, ರಾಡಿ ಐತಿ ಕೆಳಗೆಲ್ಲ. ನಿಮ್ಮ ನೋಡ್ಕೋತ ಕೇಳ ರಾಡ್ಯಾಗ ಕಾಲಿಟ್ಟೆ ಅಂದ್ರೆ ಮನೆ ನಾ ಬೈಸ್ಕೋಬೇಕು ನಾವು ಅಮ್ಮಿ ಕಡೆ. ಪ್ಯಾಂಟ್ ಅದಕ್ಕೆ ಹೊರಸ್ ಮಾಡ್ಕೊಂಬರ್ತೀವಿ ಅಂತೇಳಿ. ಇಟ್ಸ್ ಆ್ಯಕ್ಚುಲಿ ಬಿಹೈಂಡ್ ದ ಸೀನ್. ವಿಲ್ ಸಿ ಗೈಸ್, ವಿಲ್ ಸಿ ವಾಟ್ ವಿ ಹ್ಯಾವ್ ಇರ್ತೇವೆ. 75 ಗೈಸ್, ಈಗ ಚಾಲೆಂಜ್ ಏನು ಗೊತ್ತಾ? ಈ ಕಂಡಕ್ಟರ್ ಜೊತೆ ಜಗಳ ಮಾಡೋದು. ಅವರು ಆ ಬಸ್ ಅಲ್ಲಿ ಹೋಗಲ್ಲ, ಈ ಬಸ್ ಇಲ್ಲಿ ಹೋಗಲ್ಲ ಅಂತೇಳಿ ಅಡ್ಡಾಡ್ ಮಾತಾಡ್ತಾರೆ. ಅವ್ರ ಜೊತೆ ಜಗಳ ಮಾಡತ್ಬೇಕು. ಆ್ಯಕ್ಚುಲಿ ಈಗ ಅದೊಂದು ದೊಡ್ಡ ತೆಲಿಬ್ಯಾನಿ ಇತ್ತಿತ್ತಲಾಗಿ ನಮಗೆ ಆಗೋದು. ನಾನು ಸಾಪಪ್ಪ ಇಲ್ಲೈದು ಬಾರಪ್ಪ ಬೆಂಗಳೂರು ದೊಡ್ಡ ಏಯ್ ಇಲ್ಲೇ ಕೊಂದ್ರಿ ಸರ. ಹಾಂ, ನೀರು ಬಡ್ಡಿ ತೊಗೊಂಬರ್ತೀನಿ. ಇಲ್ಲೇ ಕುಂದ್ರೆ ಯಾರು ಕೊಟ್ಟು ತಿನ್ಬೇಡ್ರಿ, ಹೆದರು ಓಡೋಗ್ಬೇಡ್ರಿ. ಬಸ್ ಬಿಟ್ಟು ಇಲ್ಲೇ ಕುಂದಿರಿ. ಹಾಂ, ಸಿಕ್ಕ ಹೋಗ್ತೀರಿ ಅದು. ಆಮೇಲೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಹೊಡೆದೆಲ್ಲರೂ ಸೇರಿ ಹ್ಯಾಪಿಡೆಂಟ್ಗೆ ಅದನ್ನು ಏನು ಚಿಂಗಮ್ ತಿನ್ಬಾರ್ದು ಸಣ್ಣ ಹುಡುಗ್ರಂಗೆ. ಹ್ಯಾಪಿಡೆಂಟ್ ಸಣ್ಣ ಹುಡುಗರು ಚಿಂಗಮ್ ತಿನ್ನೋರು ಸರಿ. ಸರಿ ಏನೇನು ಬಡ್ಡಿ ತೊಗೊಂಬರಂಗ ಒಂದು ಲೀಸ್ಟ್ ಬರ್ದು ಕೊಟ್ಬಿಡ. ಪಿಂಕ್ ಡೌಟ್ ತಮ್ಮ ಸಿಗೋದ. ಪಿಂಕ್ ಬೇಕಂತ ಹ್ಯಾಪಿಡೆಂಟ್ ನಾವು. ಬ್ರೋ ಹ್ಯಾಪಿಡೆಂಟ್ ಆಯ್ತಾ? ಹ್ಯಾಪಿಡೆಂಟಾ? ಇಲ್ಲ ಇಲ್ಲ ಅಂತ ನೋಡಪ್ಪ ಮಗ. ಬಸ್ ಹೋಗಿ ಸಂಗಟ ನನಗೆ ಓಡೋಗಿ ಬಸ್ ಹತ್ತಕ್ಕಾಗಲ್ಲ. ಸೋಮ್ ಬಿದ್ದು ಬಿಡ್ತೀವಿ ಮಳೆಯಾಗ. ಹಾಯ್ ಗೈಸ್, ಸೊ ಮಿಷನ್ ಇಂಪಾಸಿಬಲ್ ದ ಫೈನಲ್ ರಾಕ್ನಿಂಗ್ ನೋಡ್ಕೊಂಡು ಬಂದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಆ್ಯಂಡ್ ಇವತ್ತು 2 ಸಿನಿಮಾ ನೋಡಿವಿ. ನಿಮ್ಗೆ ಗೊತ್ತಿರ್ಬೋದು, ಫೈನಲ್ ಡೆಸ್ಟಿನೇಷನ್ ಒಂದು, ಆಮೇಲೆ ಮಿಷನ್ ಇಂಪಾಸಿಬಲ್ ಫೈನಲ್ ರಾಕ್ನಿಂಗ್ ಒಂದು. ಫಸ್ಟಿಗೆ ಮಿಷನ್ ಇಂಪಾಸಿಬಲ್ ಬಗ್ಗೆ ಸಣ್ಣ ಬ್ರೀಫ್ ಕೊಟ್ಬಿಡ್ತೀನಿ ನಿಮಗೆ. ಏನು ಮಿಷನ್ ಇಂಪಾಸಿಬಲ್, ಅದಕ್ಕೆ ಇಷ್ಟೊಂದು ಜನ ಫ್ಯಾನ್ಸ್ ಇದಕ್ಕೆ ಅಂತ ಹೇಳಿ. ಮಿಷನ್ ಇಂಪಾಸಿಬಲ್ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಟಿವಿ ಸೀರೀಸ್ ಆಗಿ. 7 ಸೀರೀಸ್ ಬಂದಿದೆ ಆ್ಯಕ್ಚುಲಿ. 1966 to 1973 ಮಟನು ಟಿವಿ ಸೀರೀಸ್ ಆಗಿ ಬಂತು. ಆ ಕಾಲದಾಗ 4 ಬಿಲಿಯನ್ ಪ್ರಾಫಿಟ್ ಮಾಡಿದ್ದೆ. ಸೊ ದೆನ್ ದೇ ವಿಲ್ ಥಿಂಕ್ ವಿ ಕ್ಯಾನ್ ಡೂ ದಿಸ್ ಫಿಲ್ಮ್ ಫಾರ್ಮ್ಯಾಟ್. 1996 ಒಳಗೆ ಫಸ್ಟ್ ಮಿಷನ್ ಇಂಪಾಸಿಬಲ್ ಬರ್ತೈತಿ. ಸೊ ಅದರಿಂದ ಎಂಟ್ರಿ ಹಾಕಾರ ಮಿಷನ್ ಇಂಪಾಸಿಬಲ್ ಸೀರೀಸ್ಗೆ ನಿಮ್ಮೆಲ್ಲರ ಪ್ರೀತಿಯ
ಟಾಮ್ ಕ್ರೂಸ್ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಬಗ್ಗೆ ಅದೆಲ್ಲ ಬೇಕಾದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ ಅವರ. ಸೊ 1966 to 1973 ಮಟನೂ ಮಿಷನ್ ಇಂಪಾಸಿಬಲ್ TV ಸೀರೀಸ್ ಬಂತು. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ, 4 ಬಿಲಿಯನ್ ಪ್ರಾಫಿಟ್ ಮಾಡ್ತು. ಅದಾದಮೇಲೆ 1996 ಇಂದ ನಮ್ಮ ಟಾಮ್ ಕ್ರೂಸ್ ಸ್ಟಾರ್ಟ್ ಮಾಡ್ತಾರೆ ಮಿಷನ್ ಇಂಪಾಸಿಬಲ್ ಸೀಸನ್ 1, ಅಂದರೆ ಮಿಷನ್ ಇಂಪಾಸಿಬಲ್ ಫಸ್ಟ್ ಎಪಿಸೋಡ್, ಫಸ್ಟ್ ಮೂವಿ 1996 ಮಿಷನ್ ಇಂಪಾಸಿಬಲ್. 2000 ಒಳಗೆ ಮಿಷನ್ ಇಂಪಾಸಿಬಲ್ 2 ಬರುತ್ತೆ. 2006ನಾಗ ಮಿಷನ್ ಇಂಪಾಸಿಬಲ್ 3 ಬರುತ್ತೆ. 2011ನಾಗ ಮಿಷನ್ ಇಂಪಾಸಿಬಲ್ ಗೋಸ್ಟ್ ಪ್ರೋಟೋಕಾಲ್ ಅಂತ ಬರುತ್ತೆ. 2025 ಒಳಗೆ ಮಿಷನ್ ಇಂಪಾಸಿಬಲ್ ದ ಫೈನಲ್ ರಾಕ್ನಿಂಗ್ ಅದು ಬರುತ್ತೆ. ಸೊ ಇಷ್ಟು ಮಿಷನ್ ಇಂಪಾಸಿಬಲ್ ಬಗ್ಗೆ ಹೇಳಿದೆ. ದ ಫೈನಲ್ ರಾಕ್ನಿಂಗ್ ಅಂತ ಹೇಳ್ಯಾರ. ಐ ಥಾಟ್ ಇದು ಮಿಷನ್ ಇಂಪಾಸಿಬಲ್ ಇಲ್ಲಿಗೆ ಮುಗಿಯಲ್ಲ, ಮುಂದೆ ಬರುತ್ತೆ ನನ್ನ ಗೆಸ್ ಪ್ರಕಾರ. ಯಾಕಂದರೆ ಇಲ್ಲಿಗೆ ಮುಗೀತಂತ ಯಾಕೆ ಹೇಳ್ಬೋದು ಅಂದ್ರೆ ಎಲ್ಲ ಕನ್ಕ್ಲೂಷನ್ನು ಫೈನಲ್ ರಾಕ್ನಿಂಗ್ ಒಳಗೆ ಕೊಟ್ಬಿಟ್ರೆ ನಮಗೆ ಏನಿಲ್ಲ ಏನೈತಿ ಅನ್ನೋದು. ಸೊ ಎಲ್ಲ ನಮ್ಮ ಟಾಮ್ ಕ್ರೂಸ್ ಈಥನ್ ಅವರೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ರೆ, ಅವರ ಮಿಷನ್ ಏನಿತ್ತು ಕಂಪ್ಲೀಟ್ ಮಾಡಿದ್ರು. ಬಟ್ ಫ್ಯೂಚರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳಕ್ಕೆ ಬರಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಐತೆ ಆ್ಯಕ್ಚುಲಿ, ಫ್ಯೂಚರ್ನಾಗ ಬರಬೇಕು ಆ್ಯಕ್ಚುಲಿ. ಇಷ್ಟಂತೂ ಮಿಷನ್ ಇಂಪಾಸಿಬಲ್ ಬಗ್ಗೆ ಇತ್ತು. ಟಾಮ್ ಕ್ರೂಸ್ ಅವರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಮಾತ್ರ ಹೋಲ್ ವಿಡಿಯೋ ಡೆಡಿಕೇಟೆಡ್ ಟು ಮಿಷನ್ ಇಂಪಾಸಿಬಲ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತೈತಿ. ಅದ್ರದ್ದು 6ನೇ ಸೀರೀಸ್ ಇದೆ, 6ನೇ ಪಾರ್ಟ್ ನಾವು ನೋಡ್ಬೋದು. ಆಮೇಲೆ ಒಂದಕ್ಕೊಂದು ಲಿಂಕ್ ಅಷ್ಟೊಂದು ಏನು ಲಿಂಕ್ ಇಲ್ಲ, ಯಾರು ಬೇಕಾದ್ರೂ ನೋಡ್ಬೋದು ಅದನ್ನ. ಬಟ್ ಮಿಷನ್ ಇಂಪಾಸಿಬಲ್ ಇಂಟರ್ಲಾಕ್ ಅಲ್ಲ, ಕೆಲವೊಂದಿಷ್ಟು ಸೀರೀಸ್ ಇಂಟರ್ಲಾಕ್ ಇಲ್ಲ, ಯಾರು ಬೇಕಾದ್ರೂ ನೋಡ್ಬೋದು, ಇಂಟ್ರೆಸ್ಟ್ ಇದ್ದೇ ಇರುತ್ತೆ ನಿಮಗೆ ಆ್ಯಕ್ಚುಲಿ. ಫೈನಲ್ ಡೆಸ್ಟಿನೇಷನ್ ಬಗ್ಗೆ ಹೇಳ್ಬೇಕು ಅಂದರೆ, ಫೈನಲ್ ಡೆಸ್ಟಿನೇಷನ್ ಫುಲ್ಲಿ ಕಮರ್ಷಿಯಲ್, ಆಮೇಲೆ ಎರಡೂ ಕಮರ್ಷಿಯಲ್ ಬಟ್ ಫಂಕಿ ಪೀಪಲ್ಸ್ ಆ್ಯಂಡ್ ಎಂಟರ್ಟೈನ್ ಕಾಮಿಡಿ ಫುಲ್ ಮಜಾ ಜಾತ್ರೆ ಬೇಕಂದರೆ ಫೈನಲ್ ಡೆಸ್ಟಿನೇಷನ್ ಹೋಗ್ರಿ. ಆಮೇಲೆ ರೆಸ್ಪಾನ್ಸಿಬಲ್, ಆಮೇಲೆ ಹಿಸ್ಟೋರಿಕಲ್, ಆಮೇಲೆ ವಾರ್ ಫೀಲ್ಡ್ ಅದ್ರ ಬಗ್ಗೆ ನೋಡ್ಬೇಕು. ಆಮೇಲೆ ಆ್ಯಕ್ಷನ್ ನೋಡ್ಬೇಕಂದ್ರೆ ನೀವು ಅಫ್ಕೋರ್ಸ್ ದ ಟಾಮ್ ಕ್ರೂಸ್, ಈಥನ್ ಅವ್ರು ನೋಡ್ಬೇಕು. ಆ್ಯಕ್ಚುಲಿ ಈಥನ್ ಅವರ ಮಿಷನ್ ಹೆಂಗೆ ಕಂಪ್ಲೀಟ್ ಮಾಡ್ತಾನೆ ಅನ್ನೋದು ನಿಮಗೆ ಮಿಷನ್ ಇಂಪಾಸಿಬಲ್ನ ಸಿಗುತ್ತೆ. ಸೊ ಇಷ್ಟಂತೂ ಈ ವ್ಲಾಗ್ನಾಗಿತ್ತು. ಆಮೇಲೆ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಟು ಟಾಮ್ ಕ್ರೂಸ್ ಆ್ಯಂಡ್ ಈಥನ್ ಯಾರಪ್ಪ ಅಂದ್ರೆ ನಮ್ಮ ಟಾಮ್ ಕ್ರೂಸ್ ಅವ್ರ ಕ್ಯಾರೆಕ್ಟರ್ ಮಿಷನ್ ಇಂಪಾಸಿಬಲ್ ಸೀರೀಸ್ನಾಗ ಅವ್ರ ಹೆಸರು ಈಥನ್ ಅಂತೇಳಿ. ಸೊ ಅವ್ರು ನಾವು ಈಥನ್ ಅಂತ ಕರೆಯಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈಥನ್ ಅವರು ಅವೆಲ್ಲ ಮಿಷನ್ ಕಂಪ್ಲೀಟ್ ಮಾಡಿದ್ದೆ. ಸೊ ಸೆಲ್ಯೂಟ್ ಟು ಈಥನ್ ಆ್ಯಂಡ್ ಟಾಮ್ ಕ್ರೂಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವ್ಲಾಗ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್, ಮಿಷನ್ ಇಂಪಾಸಿಬಲ್ ಎರಡರ ಬಗ್ಗೆನೂ ಹೇಳೀನಿ. ಆಮೇಲೆ ನನ್ನ ಫ್ರೆಂಡ್ಸ್ಗೂ ರೇಟಿಂಗ್ ಕೇಳೀನಿ, ನೀವು ಅವ್ರ ರೇಟಿಂಗು ಇದು ಮಾಡ್ಬೋದು. ಫೈನಲ್ ಆಗಿ ಏನು ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತೈತಿ, ನನ್ನ ಟೇಸ್ಟ್, ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತೈತಿ. ನಾ ಏನೋ ಹೇಳಿದ್ರು ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗ್ಲಿಕ್ಕಿಲ್ಲ. ಸೊ ನೀವಾಗಲೇ ಹೋಗಿ ನೋಡ್ರಿ ಸಿನಿಮಾನ, ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮ್ಮ ಒಪಿನಿಯನ್. ನನ್ನ ಒಪಿನಿಯನ್ ಏನೈತಪ್ಪ, ನಾನು ಬ್ಲಾಗ್ನಾಗ ಕೊಟ್ಟು, ನನ್ನ ವಿಡಿಯೋದಾಗ ಕೊಟ್ಟಿನಿ. ಇಟ್ಸ್ ಪ್ಯೂರ್ಲಿ ಮೈ ಒಪಿನಿಯನ್. ಭಾಳ ಮಾತಾಡಲಿ ಆ್ಯಕ್ಚುಲಿ, ಭಾಳ ಮಾತಾಡ. ಸೊ ವ್ಲಾಗ್ ಇಷ್ಟ ಆಗಿತ್ತು ಅಂದ್ಕೊಂಡಿನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತೆ. ನಾನು ನಿಮ್ಮ ಪ್ರೀತಿ ಅಭಿಷೇಕ್. ಭಾಳ ಬಿಲ್ಡಪ್ ಆತಲ್ಲ ಅಷ್ಟೇ, ಇಲ್ಲ ಜಸ್ಟ್